ಕಾಮದಹನ ಹಬ್ಬವು ಹೋಳಿ ಹಬ್ಬದ ಭಾಗವಾಗಿದ್ದು ಇದನ್ನು ಮುಖ್ಯವಾಗಿ ಭಾರತದಲ್ಲಿ ಆಚರಿಸಲಾಗುತ್ತದೆ. ಈ ಹಬ್ಬವು ಶಿವನ ಮತ್ತು ಕಾಮದೇವನಿಗೆ ಸಂಬಂಧಿಸಿದ ಪೌರಾಣಿಕ ಕಥೆಯನ್ನೊಳಗೊಂಡಿದೆ. ಕಥೆಯ ಪ್ರಕಾರ ಶಿವಪತ್ನಿ ಸತಿಯ ಅಗ್ನಿ ಪ್ರವೇಶದಿಂದ ದುಃಖಿತನಾದ ಶಿವನು ಗಾಢ ತಪಸ್ಸಿನಲ್ಲಿ ಲೀನನಾದನು. ಪರ್ವತರಾಜನ ಪುತ್ರಿ ಪಾರ್ವತಿ ಶಿವನನ್ನು ವರಿಸಲು ಗಾಢ ಭಕ್ತಿಯಿಂದ ತಪಸ್ಸು ಮಾಡಿದಳು. ಆದರೆ ಶಿವನು ತನ್ನ ತಪಸ್ಸಿನಲ್ಲಿ ತಲ್ಲೀನನಾಗಿದ್ದರಿಂದ ದೇವತೆಗಳು ಕಾಮದೇವನ ಸಹಾಯವನ್ನು ಕೋರಿದರು. ಕಾಮದೇವನು ತನ್ನ ಮಾಯಾ ಬಾಣವನ್ನು ಹಾರಿಸಿ ಶಿವನ ತಪಸ್ಸು ಭಂಗಗೊಳಿಸಿದನು. ಕೋಪಗೊಂಡ ಶಿವನು ತನ್ನ ತೃಣಪ್ರಾಯ ದೃಷ್ಟಿಯಿಂದ ಕಾಮದೇವನನ್ನು ಭಸ್ಮ ಮಾಡಿದನು. ಆದರೆ ರತಿದೇವಿಯ ಪ್ರಾರ್ಥನೆಯಿಂದ ಶಿವನು ಕಾಮದೇವನನ್ನು ನಿರಾಕಾರ ಅನಂಗ ರೂಪದಲ್ಲಿ ಪುನರ್ಜನ್ಮ ನೀಡಿದನು. ಈ ಘಟನೆಯ ನೆನಪಾಗಿ ಪ್ರತಿವರ್ಷ ಫಾಲ್ಗುಣ ಮಾಸದಲ್ಲಿ ಕಾಮದಹನವನ್ನು ಆಚರಿಸಲಾಗುತ್ತದೆ. ಈ ಹಬ್ಬವು ಭೋಗಗಳನ್ನು ನಿಯಂತ್ರಿಸುವ ಶೀಲ, ತಪಸ್ಸಿನ ಶಕ್ತಿಯನ್ನು ಮೆಚ್ಚಿಸುವ ಹಾಗೂ ಆಧ್ಯಾತ್ಮಿಕ ಶುದ್ಧೀಕರಣವನ್ನು ತಿಳಿಸುವ ಸಂಕೇತವಾಗಿದೆ.